ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗ ನಾನು ಹೇಳೋ ಕೆಲವು ವಸ್ತುಗಳನ್ನು ತಪ್ಪದೆ ಕಳಸದ ಚೊಂಬಿಗೆ ಹಾಕಿ ಪೂಜೆ ಮಾಡಿದ್ರೆ ನಮ್ಮ ಪೂಜೆಗೆ ಮಹಾಲಕ್ಷ್ಮಿ ಖಂಡಿತ ಒಲಿತಾಳೆ. ಬನ್ನಿ ಹಾಗಾದರೆ ಅವು ಯಾವ ವಸ್ತುಗಳಂತ ನೋಡೋಣ. ಮೊದಲನೇದಾಗಿ ಕಳಸದ ಚೊಂಬನ್ನು ನೀಟಾಗಿ ತೊಳೆದು ಸ್ವಚ್ಛ ಮಾಡಿ ಅದಕ್ಕೆ ಶುದ್ಧವಾದ ನೀರನ್ನು ಹಾಕಬೇಕು. ಚೊಂಬಿನ ಮುಕ್ಕಾಲು ಭಾಗದಷ್ಟು ನೀರು ಹಾಕಿದ್ರೆ ಸಾಕು. ತೆಂಗಿನಕಾಯಿನ ಇಟ್ಟರೆ ನೀರು ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು, ಅಷ್ಟು ನೀರನ್ನು ತುಂಬಿಸಿಡಬೇಕು. ಆ ನೀರಿಗೆ ಸ್ವಲ್ಪ ಹಾಲು, ಒಂದು ಚಿಟಿಕೆ ಅರಿಶಿಣ ಕುಂಕುಮ, ಒಂದು ಸ್ವಲ್ಪ ಅಕ್ಷತೆ, ಒಂದು ಕೆಂಪು ಹೂ, ಸಾಧ್ಯವಾದರೆ ಒಂದು ದಳ ಬಿಲ್ವಪತ್ರೆ, 3 ಏಲಕ್ಕಿ, 3 ಲವಂಗ, ಸ್ವಲ್ಪ ಅಚ್ಚ ಕರ್ಪೂರ, ಹಾಗೆ 3 ನಾಣ್ಯಗಳು. ಈ ಎಲ್ಲ ವಸ್ತುಗಳು ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತುಗಳು. ಈ ವಸ್ತುಗಳನ್ನು ಕಳಸದ ಚೊಂಬಿಗೆ ಹಾಕಿ ನಂತರ 5 ವಿಳೆಯದೆಲೆ ಕಲಸಕ್ಕೆ ಇಟ್ಟು ಅದರ ಮೇಲೆ ಅರಿಶಿಣ ಹಚ್ಚಿದ ತೆಂಗಿನಕಾಯಿಯನ್ನು ಇಡಬೇಕು. ನಂತರ ನೀವು ಲಕ್ಷ್ಮಿಯ ಮುಖವಾಡ ಹಾಕಿ ನೀವು ಯಾವ ರೀತಿ ಅಲಂಕಾರ ಮಾಡ್ತೀರೋ ಆ ರೀತಿ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಮಹಾಲಕ್ಷ್ಮಿ ಖಂಡಿತ ಒಲಿಯುತ್ತಾಳೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.